ಜ್ಞಾನದ ಹೆಬ್ಬಾಗಿಲು ಅಂತ ಕರೆಸಿಕೊಂಡಂತ ಮೌಲಾ ಅಲಿ ಮತ್ತು ಬಿ ಫಾತಿಮಾ ಅವರ ದಾಂಪತ್ಯ ಜೀವನ ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಅಂದ್ರೆ ಬಹಳಷ್ಟು ಕಿತ್ತು ತಿನ್ನುವಂತ ಬಡತನ ಇತ್ತು ಅಂತ ಹೇಳ್ತಾರ. ಸಾಮಾನ್ಯವಾಗಿ ಹೇಳಬೇಕು ಅಂದ್ರ ಬಿಬಿ ಫಾತಿಮಾ ಅವರ ಸಿರಿ 360 ಟ್ಯಾಪಿಯನ್ನು ಒಳಗೊಂಡಿತ್ತು ಅಂತ ಹೇಳ್ತಾರ. ಅಂದ್ರೆ ಅಷ್ಟೊಂದು ಬಡತನ ಅವ್ರಿಗಿತ್ತು ಅಂತ ಹೇಳುವಂತ ಪ್ರಯತ್ನ ಅದು. ಅದಕ್ಕೆ ನಮ್ಮ ಜನಪದರು ಮೌರಂ ಪದಗಳು, ಅಲಾವಿ ಪದಗಳು ಅಂತ ನಾವೇನ್ ಕರಿತೀವಿ, ರಿವಾಯತ್ ಪದಗಳು ಅಂತ ಕರಿತೀವಿ. ಅಂತ ರಿವಾಯತ್ ಪದಗಳ ಮೂಲಕ ಈ ಮೌರಮನ ಹಿನ್ನೆಲೆಯನ್ನ, ಕರಬಲಾ ಕಣ್ಣೀರಿನ ಕಥೆಯನ್ನ ರಿವಾಯತ್ ಪದಗಳ ಒಳಗ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹರುಷದಿಂದ ಕೇಳರಿ ನೀವು ಬಾಳ ಐತ್ರಿ ತೋಲ, ತಿರಕೊಂಡು ತಿಂದ್ರು ಚಿಂತಿಲ್ಲ ಮಾಡಬಾರ್ದು ಸಾಲ. ಈ ರಿವಾಯತ್ ಪದದ ಮೂಲಕ ಏನ್ ಹೇಳಿಕ್ ಹೊಂಟಾರ? ದರುಣಿಗಿ ಮಕ್ಕಾ ಮದಿನಾ ಶರಣರ ಆದಿಸ್ಥಾನ. ಶರಣರು ಅಂಟಾರೋ ಮೌಲಾ, ಶರಣರ ಶಿವ ಭಕ್ತಿಲಿಂದ ಬರದೈತಿ ಶಾಸ್ತ್ರವ ನೋಡರಿ ಯಾರ ಮನಿದಲ್ಲ. ಶಾಸ್ತ್ರ ಪುರಾಣ ಇವ್ಯಾವು ಕೂಡ ಯಾರ ಸ್ವತ್ತಲ್ಲ, ಎಲ್ಲರಿಗೂ ಸೇರಿದಂಥವು. ಬೇಕಾದ್ರೆ ತೆಗೆದು ನೋಡ್ಬೋದು ನೀವು ಅಂತ ಹೇಳ್ತಾರ ಈ ರಿವಾಯತ್ ಪದದೊಳಗ. ದರುಣಿಗಿ ಮಕ್ಕಾ ಮದಿನ ಶರಣರ ಆದಿಸ್ಥಾನ. ಇಲ್ಲಿ ಈ ರಿವಾಯತ್ ಪದವನ್ನ ಪ್ರಾರಂಭ ಮಾಡ್ತಾನೆ ಮೌಲಾಲಿ ಅವರ ಗುಣಗಾನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಮೌಲಾಲಿ ಅವರು ಆವಾಗ್ಲೇ ಹೇಳ್ದಂಗ ಜ್ಞಾನದ ಹೆಬ್ಬಾಗಿಲು ಅಂತ ಅನಿಸ್ಕೊಂಡವ್ರು. ನಿತ್ಯ ಬಿಡದೆ ನಮಾಜನ್ನ ಮಾಡ್ತಾ ಇದ್ರು. ಹಿಂಗ ಒಂದು ದಿವ್ಸ ಮೌಲಾಲಿ ಅವರು ದಿನಂಪ್ರತಿ ಹೆಂಗ್ ನಮಾಜ್ ಮಾಡ್ತಿರ್ತಾರ ಹಂಗ ಒಂದು ದಿವ್ಸ ನಮಾಜ್ಗೆ ಹೋಗಿರ್ತಾರ ಮಸೀದಿಗೆ. ನಮಾಜ್ ಮುಗಿಸ್ಕೊಂಡು ವಾಪಸ್ ಬರುವಾಗ ಒಬ್ಬ ಭಿಕ್ಷುಕ ಅಲ್ಲಿ ನಿಂತ್ಕೊಂಡಿರ್ತಾನ. ಮೌಲಾಲಿ ಅವರ ಕಡೆಯಿಂದ ಯಾರೇ ಏನೇ ಕೇಳಿದ್ರು ಇಲ್ಲ ಅನ್ನುವಂತ ಮಾತೇ ಬರ್ತಿದ್ದಿಲ್ಲ. ಈ ಕಾರಣಕ್ಕಾಗಿ ಒಬ್ಬ ಭಿಕ್ಷುಕ ಮೌಲಾಲಿ ಅವ್ರನ್ನ ಭೇಟಿಯಾಗಿ ಸಹಾಯವನ್ನ ಕೇಳಬೇಕು ಅಂತೇಳಿ ಆ ಭಿಕ್ಷುಕ ಬಂದು ಮುಂದೆ ನಿಲ್ತಾನ. ಒಬ್ಬ ಬಡವನು ಬಂದು ಮಾಡಿದಾನ್ರಿ ಸಾಲ, ಬಿಡುಗಡಿ ಇಲ್ಲರಿ ಸ್ವಾಮಿ ಮಗನ ಮದವಿ ಕಾಲ. ಒಬ್ಬ ಬಡವ ಇರ್ತಾನ, ಆ ಬಡವನಿಗೆ ಒಬ್ಬ ಮಗ ಇರ್ತಾನ, ಆ ಮಗನ ಮದುವೆ ಇರ್ತದ. ಅದ್ರ ಮದುವೆ ಮಾಡ್ಲಿಕ್ಕೆ ಆತನ ಕಡೆಗೆ ದುಡ್ಡು ಇರಲ್ಲ. ಅವಾಗ ಸಾಲ ಆದ್ರೂ ಮಾಡಿ ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ 200 ರೂಪಾಯಿಯನ್ನ ಸಾಲ ಕೇಳಲಿಕ್ಕೆ ಮೌಲಾಲಿಯವರ ಹತ್ರ ಆ ಬಡವ ಬರ್ತಾನ. ಮೌಲಾಲಿಯವರ ಹತ್ರ ಬಂದು ನನಗೆ 200 ರೂಪಾಯಿ ಸಾಲ ಬೇಕು, ನನ್ನ ಮಗನ ಮದುವೆ ಐತಿ, ಬಿಡುಗಡೆ ಇಲ್ಲರಿ ಸ್ವಾಮಿ ಮಗನ ಮದುವೆ ಕಾಲ, ಮಗನ ಮದುವೆ ಐತಿ, ಬಂದ ಒದಗಿದ ಮೇಲ ಬಡತನ ದೇವರಿ ಬಲ್ಲ, ಬರಗೈಯಾಗೇನಿ ಬರಿ ಹಣ ಬೇಡತೇನಿ, ಭಕ್ತಿಗೊಲಿದಂತ ಶರಣರು ಕೊಡರಿ ನಮಗ ಸಾಲ. ಮೌಲಾಲಿಯವ್ರು ಕೇಳ್ತಾನ ಆ ಬಡವ ಬಂದಾತ, ನನಗ ಬಡತನ ಬಂದದ, ನನ್ನ ಬಡತನ ದೇವರಿಗೆ ಗೊತ್ತು, ಬಡತನ ದೇವರೇ ಬಲ್ಲ, ನಾ ಬರಗೈಯಾಗೇನಿ, ಏನು ಇಲ್ಲ ನನ್ನ ಕಡೆಗೆ, ನಾನು ಸುಳ್ಳು ಹೇಳ್ತಿಲ್ಲ, ನನಗೆ ಏನೇನು ಬೇಡ, ನನಗೆ ಬರೀ ದುಡ್ಡು ಬೇಕು, ಒಂದು 200 ರೂಪಾಯಿ ಇದ್ರ ಕೊಟ್ಟು ಬಿಡ್ರಿ, ನಿಮ್ಮನ್ನ ನಂಬಿ ಬಂದೇನಿ, ಭಕ್ತಿಗೊಲಿದಂತ ಶರಣರು ಕೊಡರಿ ನಮಗ ಸಾಲ, ನನಗೆ ಸಾಲ ಕೊಡ್ರಿ ಮತ್ತೆ ನಾನು ತೀರಿಸ್ತೀನಿ. ಮೌಲಾಲಿಯವರ ಹತ್ರ ಭಿನ್ನಯಿಸಿಕೊಳ್ತಾನ ಒಬ್ಬ ಬಡವ. ಮೌಲಾಲಿ ಬಡವನ ಮಾತು ಕೇಳಿದ ತತ್ಕಾಲ, ಮನಿಯೊಳಗ ಇದ್ದ ಬಡತನ ಸುದ್ದಿ ಶಿವ ಬಲ್ಲ. ಇಲ್ಲಿ ಆ ಬಡವನ ಬಡತನ ಹ್ಯಾಂಗೈತಿ ಅಂತೇಳಿ ಆ ದೇವರೇ ಬಲ್ಲ. ಅದೇ ರೀತಿ ಇಲ್ಲೂ ಕೂಡ ಮೌಲಾಲಿ ಬಡವನ ಮಾತು ಕೇಳಿದ ತತ್ಕಾಲ ಅವ್ರಿಗೆ ನೆನಪು ಬರ್ತದ, ಮನಿಯೊಳಗ ಇದ್ದ ಬಡತನ ಸುದ್ದಿ ಶಿವ ಬಲ್ಲ ಅಂತೇಳಿ ಅವ್ರು ನೆನಪು ಮಾಡ್ಕೊಳ್ತಾರ. ನಮ್ಮ ಮನೆಯೊಳಗೆ ಕಿತ್ತು ತಿನ್ನುವಂತ ಬಡತನ ನಾವು ಒದ್ದಾಡ್ತಾ ಇದೀವಿ, ಅದು ಶಿವನಿಗೆ ಗೊತ್ತು, ಆದ್ರೂ ಕೂಡ ನನ್ನ ಕಡೆ ಏನೂ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳೋದೇ ಇಲ್ಲ. ಅವಾಗ ಏನ್ ಹೇಳ್ತಾರ ಮೌಲಾಲಿ ಅವರು, ನಾಳೆ ಇದ ಹೊತ್ತಿಗೆ ನಮಾಜಿನ ಟೈಮಿಗೆ ಬರ್ರಿ ವಿಚಾರ ಮಾಡೋಣ ಅಂತೇಳಿ ಹೇಳಿ ಕಳಿಸ್ತಾರ. ಇವರು ಮೌಲಾಲಿ ಅವರು ಮನಿಗೆ ಹೋಗ್ತಾರ. ಮಾರನೇ ದಿನ ಮೌಲಾಲಿ ಅವರು ಅದೇ ಸಮಯಕ್ಕ ನಮಾಜಿಗೆ ಹೋಗಿ ವಾಪಸ್ ಬರುವಾಗ ಮತ್ತೆ ಆ ಭಿಕ್ಷುಕ ಏನು ಅಂದ್ವಿ, ಬಡವ ಏನಂದ್ವಿ, ಆ ಬಡವ ಬಂದು ಎದುರಿಗೆ ನಿಲ್ತಾನ. ನಿನ್ನೆ ಬರಕ್ ಹೇಳಿದ್ರಿ, ಇವತ್ತು ನಾನು ಮತ್ತೆ ಬಂದೇನಿ, ನನಗೆ ಸಾಲ ಕೊಡ್ರಿ 200 ರೂಪಾಯಿ ಅಂತೇಳಿ ಕೇಳ್ಕೊಂತಾನ. ಅವಾಗ ಮೌಲಾಲಿಯವರು ಆತನಿಗೆ 200 ರೂಪಾಯಿಯನ್ನ ಕೊಟ್ಟು
ಮತ್ತೆ ಮುಂದೆ ಹೋಗ್ತಾರ. ಮೌಲಾಲಿ ಅವ್ರ ಮನಿಯೊಳಗ ಕಿತ್ತು ತಿನ್ನುವಂತ ಬಡತನ. ಆಗಿನ ಟೈಮ್ಗೆ 200 ರೂಪಾಯಿ ಅಂದ್ರೆ ಬಹಳಷ್ಟು ದೊಡ್ಡ ರೊಕ್ಕ. ಹಂಗಿದ್ದಾಗ ಈ 200 ರೂಪಾಯಿನ ಹೆಂಗ್ ಕೂಡ್ಸಿದ್ರು ಮೌಲಾಲಿ ಅವರು? ಹೆಂಗ್ ಕೂಡ್ಸಿದ್ರು ಅಂತಂದ್ರ, ಮಕ್ಕಳು ಇದ್ದಾವ್ರಿ ಸೇನವು ಸೇನ, ಚೊಕ್ಕ ಬಂಗಾರ ದ್ವರಣ, ಸುರಿದಂಗ ಹೋಲಿಕಿ ಚಂದ್ರ ಮುನ್ನ, ಕರಕೊಂಡು ಪ್ಯಾಟ್ಯಾಗ ಮೌಲಾಲಿ ಹೋಗ್ಯಾರ ತತ್ಕಾಲ. ಮೌಲಾಲಿ ಬಿ ಫಾತಿಮಾ ಅವರಿಗೆ ಇಬ್ಬರು ಮಕ್ಕಳು, ಹಸೇನ್ ಹುಸೇನ್ ಅವರು. ಇವರಿಬ್ಬರನ್ನ ಎಲ್ಲಾದ್ರೂ ಒತ್ತಿ ಇಟ್ಟಾದ್ರೂ ಕೂಡ ಆ ಬಡವನಿಗೆ ದಾನ ಕೊಡೋನು, ಬಡವನಿಗೆ ಸಹಾಯ ಮಾಡೋನು ಅನ್ನೋ ಉದ್ದೇಶದಿಂದ ಮಕ್ಕಳನ್ನ ಕರೆದುಕೊಂಡು ಪ್ಯಾಟ್ಯಾಗ ಬರ್ತಾರ, ತಿರುಗಾಡ್ತಾರ. ಗೌಡನ ಕಡೆಗೆ ಬಂದು ಗೌಡನಿಗೆ ಹೇಳ್ತಾರ, ನನಗೆ 200 ರೂಪಾಯಿ ಬೇಕು ಅಂತ. ಬೇಕಿದ್ರ ನನ್ನ ಮಕ್ಕಳನ್ನ ಇಬ್ರು ಅದಾರಲ್ಲ, ನನ್ನ ಇಬ್ರು ಮಕ್ಕಳನ್ನ ಒತ್ತಿ ಇಟ್ಕೊಡ್ರಿ, ನನಗೆ 200 ರೂಪಾಯಿ ಕೊಡ್ರಿ ಅಂತೇಳಿ 200 ರೂಪಾಯಿ ಇಸ್ಕೊಂಡ್ ಬಂದು ಬಡವನಿಗೆ ದಾನ ಕೊಟ್ಟಿರ್ತಾರ. ಆ ಗೌಡ ದುಡ್ಡು ಕೊಡುವಾಗ, ಒತ್ತಿ ಇಟ್ಕೊಳ್ಳುವಾಗ ಒಂದು ಕಂಡೀಷನ್ ಅನ್ನ ಹಾಕಿರ್ತಾನ. ಇವತ್ತು ಸಾಯಂಕಾಲ 10 ಮುಳುಗುವುದರ ಒಳಗಾಗಿ ನೀನು ದುಡ್ಡನ್ನ ತಂದು ತಲುಪಿಸ್ಲಿಲ್ಲ ಅಂದ್ರ ನಿನ್ನ ಮಕ್ಕಳನ್ನ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಅಡಾವು ಇಟ್ಟು ಮೌಲಾಲಿ ಹಣ ತಂದರಲ್ಲ, ಹಣವನ್ನು ತಂದು ಬಡವಗ ದಾನ ಕೊಟ್ಟರಲ್ಲ. ಅವರ ಮಕ್ಕಳನ್ನ ಒತ್ತಿ ಇಟ್ಟು ಆ ದುಡ್ಡನ್ನ ತಗೊಂಡು ಬಂದು ಬಡವನಿಗೆ ದಾನ ಕೊಡ್ತಾರ ಮೌಲಾಲಿ ಅವರು. ಸಾವುಕಾರ ಅಂತಾನಲ್ಲ ಎಂದ ನಿಮ್ಮ ಕಾರಾರು, ಒಂದಿನ ನೋಡತೇನಿ ವಂದಿಸಿ ನಿಮ್ಮ ವಚನ ಇಡತೇನಿ, ಹೊತ್ತ ಮುಳಗಿದರ ನಾನು ಮಕ್ಕಳ ಬಿಡೋದಿಲ್ಲ. ಗೌಡ ಸ್ಪಷ್ಟವಾಗಿ ಕಡಾಖಂಡಿತವಾಗಿ ಕಡ್ಡಿ ಮುರಿದಂಗ ಹೇಳಿಬಿಡ್ತಾನಂತ್ರಿ, ಹೊತ್ತು ಮುಳುಗಿದ ಮೇಲೆ ನೀವು ಬಂದ್ರ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದೇ ಇಲ್ಲ. ಹೊತ್ತು ಮುಳುಗೋದ್ರ ಒಳಗ ಬಂದು ದುಡ್ಡು ಕೊಟ್ಟು ನಿಮ್ಮ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ರಿ ಅಂತೇಳಿ ಮೌಲಾಲಿ ಅವರಿಗೆ ಗೌಡ ಹೇಳ್ತಾನ. ಮೌಲಾಲಿ ಅವರು ಆ ದುಡ್ಡನ್ನು ತಗೊಂಡು ಬಂದು ಬಡವರಿಗೆ ಕೊಡ್ತಾರ. ಮನೀಗಿ ಬಂದರ ಮೌಲಾ ಹಿಂದ ಯಾರು ಇಲ್ಲ, ಮಾತಾಡದೆ ಮಲಗಿಕೊಂಡರ ಮಡದಿ ಕೇಳಲ್ಲ. ಗಂಡ ಅಂದ್ಮ್ಯಾಗ ಗಂಡ ಬಂದ ತಕ್ಷಣ ಹೆಂಡತಿ ಕೇಳುವಂತ ಧರ್ಮ ಇರ್ತದ. ಅದೇ ರೀತಿಯಾಗಿ ಬಿಬಿ ಫಾತಿಮಾ ಅವರು ಮೌಲಾಲಿ ಬಂದ ತಕ್ಷಣ ಕೇಳ್ತಾರ. ಮೌಲಾಲಿ ಅವರು ಅದೇ ಚಿಂತೆಯೊಳಗ, ಅದೇ ವ್ಯಸನದೊಳಗ, ಅದೇ ಗುಂಗಿನ್ಯಾಗ ಬಂದು ಸುಮ್ಮನೆ ಮಲ್ಕೊಳ್ತಾರ. ಮಲ್ಕೊಂಡವ್ರನ್ನ, ನಮ್ಮ ಮಕ್ಕಳಲ್ಲಿ ಬರ್ತಿದ್ರಲ್ಲ, ಒಬ್ರಿಗೊಬ್ರು ಓಡೋಡ್ ಬರ್ತಿದ್ರು, ಒಬ್ರು ಕಾಣವಲ್ರಲ್ಲ, ಎಲ್ಲಿ ಆಡಾಕತ್ತಾರ ಅವರು, ಕರಿಲೇನೋ ಅಂತೇಳಿ ಕೇಳ್ತಾರ. ಮಹಾತ್ಮರೇ ಮಕ್ಕಳೆಲ್ಲಿ ಮರತೀರಿ ದಾರಿಯಲ್ಲಿ, ಹೇಳರಿ ಕರಿಯುವೆನು, ಹೇಳ್ರಿ ಎಲ್ಲಿದಾರ ಅವರು, ಕರಿತೀನಿ ನಾನು ಅಂತ ಬಿ ಫಾತಿಮಾ ಅವರು ಮೌಲಾಲಿ ಅವ್ರಿಗೆ ಹೇಳ್ತಾರ. ತ್ವರಿತದಿಂದ ಹೇಳರಿ ಸ್ವಾಮಿ ಮಕ್ಕಳು ಉಂಡಿಲ್ಲ. ಆ ಮಕ್ಕಳು ಉಂಡಿಲ್ಲ, ಉಪವಾಸ ಅದಾವು. ಗೌಡ ಹೇಳ್ರಿ ಎಲ್ಲಿದಾರ, ಕರಿತೀನಿ. ಸುಳ್ಳು ಹೇಳಲಾರ್ದೆ ನಮ್ಮ ಮಕ್ಕಳನ್ನ ಗೌಡರ ಕಡೆ ಒತ್ತೆ ಇಟ್ಟು ಅದೇ ದುಡ್ಡನ್ನ ಒಬ್ಬ ಬಡವನಿಗೆ ದಾನ ಕೊಟ್ಟಿನಿ ಅಂತ ಮೌಲಾಲಿ ಅವರು ಹೇಳ್ತಾರ. ಮೌಲಾಲಿ ಅಂತರ ಮಕ್ಕಳ ಒತ್ತಿ ಇಟ್ಟೆನಲ್ಲ, ಹಣವನ್ನ ತಂದು ಬಡವಗ ದಾನ ಕೊಟ್ಟೆನಲ್ಲ. ಕೇಳಾಳ ಗುಣವಂತಿ ತಂದಾಳ ಕಣ್ಣಿಗೆ ನೀರ, ಸಣ್ಣ ಸಣ್ಣ ಹನಿಗಳ ಸುರಿದಂಗ ಮುತ್ತು ರತ್ನ ಹವಳ. ಬಳಕೊಂಡು ಪ್ಯಾಟ್ಯಾಗ ಮೌಲಾಲಿ ಹೋಗ್ಯಾರ ತತ್ಕಾಲ. ಏನಾಗ್ತದ, ಮನೆಗೆ ಬರ್ತಾರ. ಬಂದು ಮಲ್ಕೊಂಡಾಗ ಹೆಂಡತಿ ಬಿಬಿ ಫಾತಿಮಾ ಮೌಲಾಲಿ ಅವರಿಗೆ ಕೇಳ್ತಾಳ, ಮಕ್ಕಳು ಎಲ್ಲಿ, ಉಂಡಿಲ್ಲ, ಕರೀರಿ ಅಂತೇಳಿ. ಮೌಲಾಲಿ ಅವರು ನಡೆದಂತ ಪ್ರಸಂಗವನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡ್ತಾರ. ಅದಾದ ಮೇಲೆ ಬಿಬಿ ಫಾತಿಮಾ ಅವರು ಅಳಾಕ್ ಶುರು ಮಾಡಿದಾಗ ಅವರ ಕಣ್ಣೀರಿನ ಹನಿಗಳೇ, ಒಂದೊಂದು ಹನಿಗಳೇ ಮುತ್ತು ರತ್ನ ಹವಳ ಆಗಿ ಪರಿವರ್ತನೆ ಆದವು ಅನ್ನುವಂತ ಒಂದು ದಂತಕತೆ ಬರ್ತದ. ಅವುಗಳನ್ನೆಲ್ಲನೂ ಬಳಕೊಂಡು ಹೋಗಿ ಪ್ಯಾಟ್ಯಾಗ ಹೋಗಿ ಮಾರಬೇಕು ಅಂತೇಳಿ ಮೌಲಾಲಿ ಅವರು ಪ್ಯಾಟ್ಯಾಗ ಮೌಲಾಲಿ ಹೋಗ್ಯಾರ ತತ್ಕಾಲ. ತಕ್ಷಣ ಹೋಗಿ ಮಾರಬೇಕು ಅಂತೇಳಿ ಪ್ಯಾಟ್ಯಾಗ ಹೋಗಿ ಕುತ್ಕೊಳ್ತಾರ. ಯಾರು ಕೂಡ ಮುತ್ತು ರತ್ನ ಹವಳಗಳನ್ನ ತಗೊಳ್ಳಿಕ್ಕೆ ಮುಂದೆ ಬರೋದೇ ಇಲ್ಲ. ಸ್ವತಃ ಆ ಅಲ್ಲಾಹನೇ, ಆ ದೇವರೇ
ಒಬ್ಬ ಮನುಷ್ಯ ರೂಪ ತಾಳಿ ಒಬ್ಬ ಶೆಟ್ಟಿಯಾಗಿ ಒಬ್ಬ ವ್ಯಾಪಾರಸ್ಥನಾಗಿ ಅಲ್ಲಿಗೆ ಬಂದು ಮೌಲಾಲಿಯವರ ಹತ್ರ ನಿಂತು ಮಾತಾಡಿಸ್ತಾರ. ಈ ಹವಳಗಳು ಎಷ್ಟು ಬೆಲೆ ಬಾಳ್ತಾವ ಅಂತ ಕೇಳ್ತಾರ. ಅವಾಗ ಮೌಲಾಲಿಯವರು ಇದಕ್ಕೆ 200 ರೂಪಾಯಿ ಅಂತ ಅಂತಾರ. ಇದು ಬಹಳಷ್ಟು ಬೆಲೆ ಬಾಳುವಂಥದ್ದು. ಅಂತಹ ಹವಳಗಳನ್ನ ನೀನು 200 ರೂಪಾಯಿ ಅಂತ ಕರಿತೀಯಲ್ಲ, ಅದು ತಪ್ಪು. ಅಲ್ಲಾಹ ಏನ್ ಮಾಡ್ತಾನ, ವಜ್ರಗಳನ್ನೆಲ್ಲಾನು ತೆಗೆದುಕೊಂಡು ಹೋಗಿ 2000 ರೂಪಾಯಿ ಮೌಲಾಲಿಯವ್ರ ಕೈಯೊಳಗೆ ಇಟ್ಟು ಹೋಗ್ತಾರ. ಮೌಲಾಲಿಯವರಿಗೆ ಬೇಕಾಗಿದ್ದು 200 ರೂಪಾಯಿ ಮಾತ್ರ. ಅಲ್ಲಿ ವ್ಯಾಪಾರ ಆಗಿದ್ದು 2000 ರೂಪಾಯಿ. 2000 ರೂಪಾಯಿ ಇವ್ರ ಕೈಯೊಳಗಿದ್ದಾಗ ಏನ್ ಮಾಡ್ಬೇಕು ಅನ್ನೋದು ತಿಳಿಲೇ ಇಲ್ಲ. ಆ ಟೈಮ್ಗೆ 200 ರೂಪಾಯಿ ಮಾತ್ರ ಒಂದು ಕಡೆಗೆ ತೆಗೆದಿಡ್ತಾರ. ತೆಗೆದಿಟ್ಟು ಉಳಿದದ್ದೆಲ್ಲವನ್ನ ಬಡಬಗ್ಗರಿಗೆ, ನೊಂದವರಿಗೆ ಎಲ್ಲರಿಗೂ ಹಂಚಿ ಖಾಲಿ ಮಾಡಿಬಿಡ್ತಾರ. ಖಾಲಿ ಮಾಡ್ತಾರ ಎಲ್ಲಿ ತನಕ, ರಾತ್ರಿ 10 ಗಂಟೆ ತನಕ. ರಾತ್ರಿ 10 ಗಂಟೆಗೆ ಖಾಲಿ ಆಯ್ತು. 200 ರೂಪಾಯಿ ಉಳಿದ್ವು. 200 ರೂಪಾಯಿಯನ್ನ ತಗೊಂಡು ಗೌಡನ ಹತ್ರ ಬರ್ತಾರ. ಮಾರಾಟ ಮಾಡಿ ಮೌಲಾಣ ತಂದರಲ್ಲ, ಹಣವನ್ನ ಮುಂದಿಟ್ಟು ಸೌಕಾರ್ನ ವಾಯ್ದೆ ಮುಗೀತಲ್ಲ. ಸೌಕಾರ್ನ ಮುಂದಿಡ್ತಾರ. ದುಡ್ಡನ್ನು ತಗೊಂಡು ಬಂದು 200 ರೂಪಾಯಿನ 200 ರೂಪಾಯಿ ತಗೊಳ್ರಿ, ನಮ್ಮ ಮಕ್ಕಳನ್ನ ಬಿಡ್ರಿ ಅಂತೇಳಿ ಮೌಲಾಲಿಯವರು ಗೌಡನ ಹತ್ರ ಹೇಳ್ತಾರ. ಗೌಡ ರಾತ್ರಿ ಊಟ ಮಾಡಿ ಮಲ್ಕೊಂಡಿರ್ತಾನ. ಬೆಳದಿಂಗಳು ಬೆಳಕು ಬಿದ್ದಿರ್ತದ. ರಾತ್ರಿ 10 ಗಂಟೆ ಆಗಿರ್ತದ. ಆ ಟೈಮ್ಗೆ ಮೌಲಾಲಿಯವರು ಗೌಡನ ಮನೆಗೆ ಬರ್ತಾರ. ಗೌಡ, ನಿಮಗೆ ಹೇಳಿದ್ದ ಟೈಮು 10 ಮುಳುಗೋದ್ರ ಒಳಗಾಗಿ ಅಂತ ಹೇಳಿದ್ದೆ, ನೀವು ಮಾತಿಗೆ ತಪ್ಪಿದಿರಿ, ನಮ್ಮ ಟೈಮಿಗೆ ನೀವು ಬಂದಿಲ್ಲ, ಹೀಗಾಗಿ ನಿಮ್ಮ ಮಕ್ಕಳನ್ನ ನಾನು ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದುಕೊಂಡು ಗೌಡ ಕೂತ್ಕೊಳ್ತಾನ. ನಮ್ಮ ಮಕ್ಕಳನ್ನ ಬಿಡ್ರಿಪ್ಪ, ದುಡ್ಡು ತಗೊಂಡು ಬಂದೇನಿ ಅಂತೇಳಿ ಮೌಲಾಲಿ ಎಷ್ಟೇ ಬೇಡ್ಕೊಂಡ್ರು ಕೂಡ ಆ ಸೌಕಾರ ಮೊರೆ ಅದನ್ನ ಒಪ್ಪೋದೇ ಇಲ್ಲ. ಮುಟ್ಟೀತು ನಿಮ್ಮ ವಚನ, ಮಕ್ಕಳ ಬಿಡೋದಿಲ್ಲ, ಸೃಷ್ಟಿಸು ಗುಣಮಾಲ, ಇಷ್ಟು ಮಾತು ಕೇಳಿದ ತತ್ಕಾಲ, ಸಿಟೇಲೆ ಭೂಮಿಗೊದ್ದರ ಸೂರ್ಯ ಬಂದನೋ ಮ್ಯಾಲ. 10 ಮುಳುಗೋದ್ರ ಒಳಗಾಗೆ ನೀವು ದುಡ್ಡನ್ನ ತಂದು ಕೊಡಬೇಕಾಗಿತ್ತು. ಅವಾಗ ನಾನು ನಿಮ್ಮ ಮಕ್ಕಳನ್ನು ಬಿಡ್ತಾ ಇದ್ದೆ. ಈಗ ನೀವು ಮಾತನ್ನ ಮೀರಿದಿರಿ, ಟೈಮ್ ತಪ್ಪಿ ಬಂದಿದ್ದೀರಿ, ನಾನು ಏನ್ ಮಾಡಿದ್ರು ಕೂಡ ನಿಮ್ಮ ಮಕ್ಕಳನ್ನ ಬಿಡೋದಿಲ್ಲ ಅಂತ ಹೇಳುವಾಗ ಬಿಬಿ ಫಾತಿಮಾ ಅವರು ಗೊಳೋ ಅಂತ ಹಳ್ಕೋತ, ಮಕ್ಕಳ ಸಲುವಾಗಿ ಗೋಳಾಡ್ಕೋತ ಆ ಸೌಕಾರನ ಮನೆ ಕಡೆಗೆ ಬರ್ತಾರ. ಮೌಲಾಲಿ ಅವ್ರು ನಿಂತಿರ್ತಾರ. ಬಂದು ಸೌಕಾರನಿಗೆ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರ, ಮನವಿ ಮಾಡ್ಕೊಳ್ತಾರ, ನನ್ನನ್ನು ಬೇಕಿದ್ರೆ ಒತ್ತಿ ಇಟ್ಕೊಳ್ರಿ, ನನ್ನ ಮಕ್ಕಳನ್ನ ಬಿಟ್ಟು ಬಿಡ್ರಿ ಅಂತೇಳಿ ಅಂಗಲಾಚಿ ಬೇಡ್ಕೋತಾರ. ಆದ್ರೆ ಗೌಡ ಅಂದ್ರೆ ಸೌಕಾರನ ಮನಸ್ಸು ಕರಗೋದೇ ಇಲ್ಲ. ಇದಕ್ಕ ಮೌಲಾಲಿ ಅವರಿಗೆ ಸಿಟ್ಟು ಬಂದು, ಸಿಟ್ಟೀಲೆ ಭೂಮಿ ವಾದರ ಸೂರ್ಯ ಬಂದಾನೋ ಮ್ಯಾಲ. ಇದೊಂದು ಅದ್ಭುತವಾದ ದಂತಿಕತೆ ಅದ ನೋಡ್ರಿ. ಮೌಲಾಲಿ ಅವರು ಸಿಟ್ಟಿಗೆದ್ದು ಭೂಮಿಯನ್ನ ಒದ್ದು ಬಿಡ್ತಾರಂತ. ಮುಳುಗಿದ ಸೂರ್ಯ ಎದ್ದು ಮತ್ತು ಬೆಳದಿಂಗಳ ಬೆಳಕಾಗ್ತದಂತ. ಕತ್ತಲು ಹೋಗಿ ಹಗಲು ಬರ್ತದಂತ. ಆ ಸೌಕಾರ ನನ್ನದು ತಪ್ಪಾಯ್ತು ಅಂತೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನ. ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳ್ತಾನ ಅನ್ನೋದು ಈ ಕಥೆಯೊಳಗೆ ಬರುತ್ತದ. ಸೂರ್ಯನ ನೋಡಿ ಸೌಕರ ಹಣ ತಗೊಂಡನಲ್ಲ, ಸೂರ್ಯನ ನೋಡಿ ಸೌಕರ ಹಣ ತಗೊಂಡನಲ್ಲ, ಸುಮ್ಮನ ಅವರ ಮಕ್ಕಳ ತಿರುಗಿ ಕೊಟ್ಟರಲ್ಲ. ಅವ್ರ ಮಕ್ಕಳನ್ನ ಅವ್ರ ಜೊತೆಗೆ ಕಳಿಸಿಕೊಟ್ಟು ಬಿಡ್ತಾರ. ಇದನ್ನೆಲ್ಲ ಗಮನಿಸಿದ ಸೌಕಾರ ಆಶ್ಚರ್ಯಗೊಂಡು ಮೌಲಾಲಿ ಬಿ ಫಾತಿಮಾ ಅವ್ರನ್ನ ಒಂದು ಕಡೆಗೆ ಕೂರಿಸಿ ಶರಬತ್ತನ್ನ ಮಾಡಿ ಕೊಡ್ತಾರ. ಮೌಲಾಲಿಯವರ ಮಕ್ಕಳನ್ನ ಬಿಟ್ಟು ಕೊಡ್ತಾರ. ನೋಡ್ರಿ, ನಮ್ ಕಡೆಗೆ ಎಷ್ಟೆಲ್ಲ ಇದ್ರು ಯಾರೋ ಒಬ್ರು ಸಹಾಯವನ್ನ ಕೇಳ್ಕೊಂಡು ಬಂದ್ರ, ಯಾರೋ ಒಬ್ರು ಭಿಕ್ಷುಕರು ಬಂದ್ರ, ಭಿಕ್ಷಾಟನೆಗೆ ಬಂದ್ರ, ಅವರನ್ನ ಹೀಗಳದು, ಹೀಯಾಳಿಸಿ, ಅವಮಾನಿಸಿ, ನಿಂದಿಸಿ ನಾವು ಕಳಿಸಿ ಬಿಡ್ತೇವೆ. ನಮ್ಮ ಕಿಸೆಯಿಂದ 1 ರೂಪಾಯಿನೂ ಕೂಡ, 1 ಬಿಳಿಗಾಸನು ಕೂಡ ಅವರಿಗೆ ನಾವು ಕೊಡೋದಿಲ್ಲ. ಆದ್ರೆ ಇಲ್ಲಿ ಮೌಲಾಲಿಯವರ ಈ ಕಥೆಯಿಂದ ನಮ್ಮಲ್ಲಿ ಬಡತನ ಇದ್ರೂ ಕೂಡ ದಾನವನ್ನ, ದಾಸೋಹವನ್ನ ನಾವು ಬಿಡಬಾರದು ಅನ್ನುವಂಥ ಮೆಸೇಜನ್ನ ಅವರ ಜೀವನದೊಳಗ ಈ ಘಟನೆ ಕೊಡ್ತದ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.